ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ತೇಜನ್ ಅಫಿಷಿಯಲ್. ಬಿಗ್ ಬಾಸ್ 11 ವಿನ್ನರ್ ಹನುಮಂತು ವಿನ್ನರ್ ಆದ ತಕ್ಷಣದಿಂದ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿವಿಕ್ರಮ್ ಗೆಲ್ಲಬೇಕಾಯ್ತು ಅಂತ ಎಷ್ಟೋ ಜನರ ಒಂದು ಮಾತು. ಹೌದು, ಅವರವ್ರು ಇಷ್ಟ ಆಗಿರ್ತಾರೆ, ಅವ್ರು ಗೆಲ್ಲಬೇಕು ಅಂತ ಆಸೆ ಇರುತ್ತೆ, ಅದರಲ್ಲೇನು ತಪ್ಪಿಲ್ಲ. ಈ 2 ದಿವಸದಿಂದ ಕಾಂಟ್ರವರ್ಸಿಗಳು ಓಡಾಡ್ತಾ ಇದ್ದಾವೆ. ಈ ತ್ರಿವಿಕ್ರಮ್ ಅವರ ತಾಯಿ ಮಾತಾಡಿರುವಂಥ ಹೇಳಿಕೆ ಮತ್ತು ಹಂಸ ಅವರು ಹೇಳಿದಂಥ ಹೇಳಿಕೆ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತ್ ಅವರ ಫ್ಯಾನ್ಸ್ಗೆ ಒಂಚೂರು ಬೇಜಾರಾಗಿರುವಂಥದ್ದು, ಸಿಟ್ಟು ಬರ್ಸಿರೋಂಥ ಮಾತುಗಳಾಗಿದ್ದಾವೆ. ಏನಿದು ಕಾಂಟ್ರವರ್ಸಿ ಮಾತುಗಳು? ಹಂಸರ್ ಹೇಳ್ತಾರೆ, ಯಾವುದೇ ರಿಯಾಲಿಟಿ ಶೋ ಅಲ್ಲಿ ಒಂದು ಅಬ್ಸರ್ವ್ ಮಾಡಿ, ಬಡವರ ಮನೆ ಮಕ್ಕಳು ಅಥವಾ ಬೇರೆ ಹಳ್ಳಿಯಿಂದ ಬಂದಿರೋರು, ಈ ತರದೊಂದು ಸಿಂಪತಿ ಇರೋರೇ ಫಿನಾಲೆವರೆಗೂ ಹೋಗ್ತಾರೆ. ಅದು ಒಂದು ನಾವು ಈಗ ಸ್ಕೂಲ್ ಕಾಲೇಜಲ್ಲಿ ಒಂದಿದೆ, ಜನರಲ್ ಕ್ಯಾಟಗರಿಯವ್ರಿಗೆ ಎಲ್ಲ ಫುಲ್ ಫೀಸ್ ಕಟ್ಟಬೇಕು, ಬೇರೆ ಕ್ಯಾಟಗರಿಯವ್ರಿಗೆ ಕಡಿಮೆ ಫೀಸ್ ಕಟ್ಟಬೇಕು ಅಂತ. ನಾವು ಎಷ್ಟೇ ಓದಿ ದಬಾಕಿದ್ರು ಕೆಲಸ ಸಿಗುವಾಗ ಫಸ್ಟ್ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ, ನಮ್ಮನ್ನ ಕಡೆಗಣಿಸ್ತಾರೆ. ನಿಜ, ಕರೆಕ್ಟಾಗಿ ಹೇಳಿದ್ದಾರೆ. ಈ ನಮ್ಮ ಜನಗಳಲ್ಲಿ ಏನಾಗಿದೆ ಅಪ್ಪ ಅಂದರೆ, ಈ ಬಡವನ ಮನೆ ಮಕ್ಕಳು, ಹಳ್ಳಿ ಹುಡುಗ, ಮುದ್ದ, ಈ ಇನ್ನೋಸೆಂಟ್, ಇವನು ತುಂಬ ಇನ್ನೋಸೆಂಟ್, ಈ ಥರ ಎಲ್ಲ ಅವನು ಆ ಗೇಮಲ್ಲಿ ಆಡ್ತಾನೋ ಇಲ್ವೋ, ಆ ಒಂದು ಶೋನಲ್ಲಿ 100% ಕೊಡ್ತಾನೋ ಇಲ್ವೋ, ಬಟ್ ಇದೊಂದು ಜನಗಳಲ್ಲಿ ಒಂದು ಕನಿಕರ ಹುಟ್ಟುತ್ತೆ. ನೀವು ಬಿಗ್ ಬಾಸ್ 10ನಲ್ಲೇ ನೋಡ್ಬೋದು, ಡ್ರೋಮ್ ಪ್ರತಾಪ್ ಮುದ್ದ, ಇನ್ನೋಸೆಂಟು, ಹಾಗೆ ಹೀಗೆ ಅಂತ ತುಂಬ ಚೆನ್ನಾಗಿ ಜನಗಳೆಲ್ಲ ವೋಟ್ ಹಾಕಿ ರನ್ನರ್ ಮಾಡಿ ಕೂರಿಸಿರು. ಯಾವುದೇ ಟಾಸ್ಕ್ ಆಗಿರ್ಬೋದು, ಯಾವುದೇ ಮಾತು ಕೂಡ ಅವನ ವಿರುದ್ಧ ಮಾತಾಡ್ದಾಗ ಕೂಡ ಎಲ್ಲೋ ಒಂದೊಂದು ಮಾತಾಡ್ತಿದ್ದ ಹೊರತೆ ಇನ್ನು ಏನೂ ಮಾತಾಡ್ತಿರ್ಲಿಲ್ಲ. ಇನ್ನೋಸೆಂಟ್ ಕಾರ್ಡ್ ಪ್ಲೇ ಮಾಡ್ಕೊಂಡೇ ಬಂದ. ನಮ್ಮ ಜನಗಳು ಅಯ್ಯೋ ಮುದ್ದ, ಇವನು ಹಾಕೊಂಡು ತುಳಿತವ್ರೆ, ಬಿಗ್ ಬಾಸ್ ಮಲ್ಲಿ ವಿನಯ್ನಂತೂ ಟ್ರೋಲ್ ಮಾಡಿದ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲಿ ವಿನಯ್ ಸೂಪರಾಗಿ ಆಡಿದ್ರು, ಸಂಗೀತನೂ ಸಕ್ಕತ್ತಾಗಿ ಆಡಿದ್ರು, ಕಾರ್ತಿಕ್ ಬಿಡಿ ಅವನು ಅಲ್ಟಿಮೇಟು, ಅವ್ನು ಚೆನ್ನಾಗಿ ಆಡಿದ್ದ, ಗೆದ್ದ. ಆದರೆ ರನ್ನರ್ ಆದಂಥ ಡ್ರೋಮ್ ಪ್ರತಾಪ್ ಏನು ಮಾಡಿದ್ನಪ್ಪ, ವಿನಯ್ನ 4th ಪ್ಲೇಸ್ 3rd ಪ್ಲೇಸ್ ಸಂಗೀತನ. ನೋಡಿ, ನಮ್ಮ ಜನಗಳು ಇದೇ ಥರ ಆ ಒಂದು ಇಂಟೆನ್ಷನ್ನಲ್ಲಿ ಅವ್ರು ಹೇಳಿರುವಂಥದ್ದು ಮಾತುಗಳು, ಅದನ್ನ ನೀವು ಹೇಗೆ ಬೇಕೋ ಹೋಗಿ ತಿರುಚ್ಕೊಂತೀರ. ಒಂದು ತ್ರಿವಿಕ್ರಮ್ ಅವರ ತಾಯಿ ಹೇಳಿರುವಂಥ ಹೇಳಿಕೆ ಕೂಡ ಅಂಥ ಕಾಂಟ್ರವರ್ಸಿ ಏನು ಹೇಳಿಕೆ ಅಲ್ವೇ ಅಲ್ಲ. ಏಕೆಂದರೆ ಅವ್ರ ಮಗ ಗೆಲ್ಲಬೇಕಾಯ್ತು, ಗೆದ್ದಿಲ್ಲ. ಏಕೆಂದರೆ ನನಗೂ ಅಷ್ಟೇ ಬಿಗ್ ಬಾಸಿಂದ ಸ್ಟಾರ್ಟಿಂಗಿಂದ ನೋಡ್ಕೊಂಬಂದರೆ ತ್ರಿವಿಕ್ರಮೇ ಗೆಲ್ಲಬೇಕಾಯ್ತು. ಹನುಮಂತ ಆಡಿದ್ದಾರೆ, ಆಡಿಲ್ಲ, ಚೆನ್ನಾಗಿ ಆಡಿಲ್ಲ ಅಂತ ಅಲ್ಲ, ಸಖತ್ತಾಗಿ ಆಡಿದ್ದಾರೆ. ಬಟ್ ತ್ರಿವಿಕ್ರಮ್ಗೆ ಹೋಲಿಸ್ಕೊಂಡ್ರೆ ಹನುಮಂತು ಒಂಚೂರು ಕಮ್ಮಿನೇ. ನಮ್ಮ ಜನಗಳು ಹಳ್ಳಿ ಹುಡುಗ, ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಹೇಳಿ ಓಟ್ ಹಾಕಿ ಗೆಲ್ಸಿದ್ರಿ. ಅವ್ರವ್ರ ಒಪಿನಿಯನ್, ಅವರ ತ್ರಿವಿಕ್ರಮ್ ಅವರ ತಾಯಿ ಒಪಿನಿಯನ್ ಅದು, ಅದರಲ್ಲಿ ಏನು ತಪ್ಪಿಲ್ಲ. ಅವ್ನು ಗೆಲ್ಲಬೇಕಾಯ್ತು, ಅವ್ನು ಗೆದ್ದಿದ್ದೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಅವ್ರಿಗೆ. ಬಟ್ ತ್ರಿವಿಕ್ರಮ್ ಗೆಲ್ಲಬೇಕಾಯ್ತು ಮತ್ತು ರಜತ್ ಗೆಲ್ಲಬೇಕಾಯ್ತು ಅವ್ರ ಪ್ರಕಾರ. ಬಟ್ ಅವ್ರವ್ರ ಒಪಿನಿಯನ್ ಏನು ಮಾಡೋದಕ್ಕಲ್ಲ, ಅವ್ರಿಗೂ ಹಂಗೆ ಅನಿಸಿರುತ್ತೆ. ಬಟ್ ನಮಗೂ ಕೆಲವ್ರಿಗೆ ಹಂಗೆ ಅನಿಸಿರುತ್ತೆ ತ್ರಿವಿಕ್ರಮ್ ಗೆಲ್ಲಬೇಕಾಯ್ತು ಅಂತ, ಯಾಕೆಂದರೆ ಬಿಗ್ ಬಾಸ್ ಫಸ್ಟಿಂದ ನೋಡಿರ್ತೀವಲ್ಲ. ಹಾಗಾಗಿ ಈ ಒಂದು ಕಾಂಟ್ರವರ್ಸಿ ಹೇಳಿಕೆಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.